ನಮಸ್ಕಾರ, ನಾಯಕ್ಸ್ ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಮಾವಿನಕಾಯಿದು ಚಟ್ನಿ ಮಾಡ್ತಾ ಇದ್ದೇನೆ. ಇದು ನೋಡಿ, ಮಾವಿನಕಾಯಿ ನೀರಿನಲ್ಲಿ ಹಾಕಿಟ್ಟದ್ದು. ಇದು ಕಳೆದ ವರ್ಷ ಹಾಕಿದ್ದು, ನೋಡಿ ಗಟ್ಟಿ ಉಂಟು. ಹಾಗೆ ಒಂದು ಮಾವಿನಕಾಯಿದು ಚಟ್ನಿ ಮಾಡುವ ಅಂಥೇಳಿ ಒಂದು ಮಾವಿನಕಾಯಿ ತಗೊಂಡೆ. ಮಾವಿನಕಾಯಿ ಚಟ್ನಿ ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿ: ಒಂದು ಮಾವಿನಕಾಯಿ, ನೋಡಿ 1 ಕಪ್ಪಿನಷ್ಟು ತೆಂಗಿನ ತುರಿ, ಒಂದು 3-4 ಮೆಣಸು. ಉಪ್ಪು ಹಾಕಲಿಕ್ಕಿಲ್ಲ, ಇದರಲ್ಲಿ ಮಾವಿನಕಾಯಲ್ಲಿ ಉಪ್ಪು ಹಾಕಲಿಕ್ಕೆ ಉಂಟು, ನೀರಲ್ಲಿ ಹಾಕುವಾಗ. ಹಾಗೆ ಉಪ್ಪು ಹಾಕಲಿಕ್ಕಿಲ್ಲ, ಇಷ್ಟೇ ಇದ್ದರೆ ಆಯಿತು. ಒಂದು ಚಟ್ನಿ ಆಗ್ತದೆ ಸುಲಭದಲ್ಲಿ. ಇದನ್ನು ಕಲ್ಲಲ್ಲಿ ಕಡಿದುಕೊಂಡು ಬರ್ತೇನೆ. ಇದು ನೆಕ್ಕರೆ ಮಾವಿನಕಾಯಿ. ಇದನ್ನು ಕಡಿಲಿಕ್ಕೆ ಹಾಕುವ, ಸ್ವಲ್ಪ ಸಣ್ಣ ಸಣ್ಣ ತುಂಡು ಮಾಡಿ ಹಾಕುವ. ಹೀಗೆ ತುಂಡು ಮಾಡಿ ಹಾಕುವ. ಹೀಗೆ ಉಪ್ಪಲ್ಲಿ ಹಾಕಿದರೆ 1 ವರ್ಷ ಏನಾಗೋದಿಲ್ಲ ಮಾವಿನಕಾಯಿ. ಹಾಗೆ ಇವತ್ತು ತೆಗೆದ ಮರದಿಂದ ತೆಗೆದ ಹಾಗೆ ಉಂಟು, ನೋಡಿ ಗಟ್ಟಿ ಉಂಟು ಮಾವಿನಕಾಯಿ. ಚಟ್ನಿ ಭಾರಿ ಒಳ್ಳೆಯದಾಗ್ತದೆ. ಫ್ರೆಶ್ ಮಾವಿನಕಾಯಿಗಿಂತ ಇದು ಭಾರಿ ಒಳ್ಳೆಯದಾಗ್ತದೆ ಚಟ್ನಿ. ಗಂಜಿ ಊಟಕ್ಕೆ ಒಳ್ಳೆಯದಾಗ್ತದೆ. ಹುಳಿ ಹಾಕುವ ಅವಶ್ಯಕತೆ ಸಹ ಇಲ್ಲ, ಉಪ್ಪು ಹಾಕುವ ಅವಶ್ಯಕತೆ ಸಹ ಇಲ್ಲ. ಇದು ಚಟ್ನಿಗೆ ತೆಂಗಿನಕಾಯಿ 2 ಮೆಣಸು ಹಾಕಿದರೆ ಆಯಿತು, ಚಟ್ನಿ ರೆಡಿ ಆಗ್ತದೆ. ಇನ್ನು ಕಡಿಯುವ. ಇದನ್ನು ಕಡಿಯುವಾಗ ನೀರು ಹಾಕಲಿಕ್ಕಿಲ್ಲ, ಒಣಗಲು ಕಡಿಬೇಕು. ಅದು ಚಟ್ನಿ ಕಡ್ದಾಯಿತು. ಇನ್ನು ತೆಗೆಯುವ. ಚಟ್ನಿ ಗಟ್ಟಿ ಉಂಟು, ನೀರು ಹಾಕದ ಕಾರಣ ಗಟ್ಟಿಯಾಗಿದೆ. 2 ದಿನ ಹಾಳಾಗೋದಿಲ್ಲ, ನೀರು ಹಾಕಲಿಕ್ಕಿಲ್ಲಲ್ಲ, ಹಾಗಾಗಿ. ಮಾವಿನಕಾಯಿಯಿಂದ ಸಾಂಬಾರು ಮಾಡಲಿಕ್ಕೆ ಆಗ್ತದೆ, ಮತ್ತು ಹುರುಳಿ ಹಾಕಿ ಸಾಂಬಾರು ಮಾಡಲಿಕ್ಕೆ ಆಗ್ತದೆ, ಗೊಜ್ಜು ಮಾಡಲಿಕ್ಕೆ ಆಗ್ತದೆ. ಮಳೆಗಾಲದಲ್ಲೆಲ್ಲ ಭಾರಿ ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ. ಒಂದು ಬಾಯಿಗೆಲ್ಲ ತಾಗದಿದ್ದರೆ ಒಂದು ಗೊಜ್ಜು ತೆಗೆದು, ಮಾವಿನಕಾಯಿ ತೆಗೆದು ಒಂದು ಮೆಣಸು ಹಾಕಿ ಗೊಜ್ಜು ಮಾಡಿದರೆ ಒಳ್ಳೆಯದಾಗ್ತದೆ ಊಟ ಮಾಡಲಿಕ್ಕೆ. ಕಾಟು ಮಾವಿನಕಾಯಿ ಸಿಕ್ಕಿದರೆ ತುಂಬ ಒಳ್ಳೆಯದು. ಮಾವಿನಕಾಯಿ ಚಟ್ನಿ ರೆಡಿ ಆಯಿತು. ಹೀಗೆ ನಿಮ್ಮ ಮನೆಯಲ್ಲಿ ನೀರಿನಲ್ಲಿ ಹಾಕಿದ ಮಾವಿನಕಾಯಿ ಇದ್ದರೆ ಚಟ್ನಿ ಮಾಡಿ ನೋಡಿ, ತುಂಬ ಒಳ್ಳೆಯದಾಗ್ತದೆ. ಇನ್ನು ಮುಂದೆ ಒಳ್ಳೊಳ್ಳೆ ರೆಸಿಪಿಗಳನ್ನು ನಾವು ಹಾಕ್ತಾ ಇರ್ತೇವೆ. ನಮ್ಮ ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರಗಳು.